ಧಾರವಾಡ ಜಿಲ್ಲೆಯ ನವಲಗುಂದ ಊರಿನಲ್ಲಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಆಕಾಶ್ ಒಡ್ಡರ್ ಎನ್ನುವ ವ್ಯಕ್ತಿಯ ಮೇಲೆ ಇಮ್ತಿಯಾಜ್ ಹಾಗೂ ಆತನ ಸ್ನೇಹಿತರಿಂದಲೇ ಮಾರಣಾಂತಿಕ ಹಲ್ಲೆ ನಡೆದಿದೆ. ಈ ಘಟನೆಯಿಂದ ನವಲಗುಂದ ಪಟ್ಟಣವೇ ಬೆಚ್ಚಿ ಬಿದ್ದಿದೆ. ಹಳೆ ವೈಷಮ್ಯದಿಂದಲೇ ಈ ಘಟನೆ ನಡೆದಿರಬಹುದು ಎಂದು ಅಂದಾಜಿಸಲಾದೆ. ಈ ಕೃತ್ಯಕ್ಕೆ ಮಾರಕಾಸ್ತ್ರಗಳಿಂದ ಇರಿದು ಕೊಲೆಗೆ ಯತ್ನ ಮಾಡಲಾಗಿದೆ. ಈ ವಿಷಯದ ಅಂಗವಾಗಿ ಪ್ರತ್ಯಕ್ಷದರ್ಶಿ ಚಂದ್ರಶೇಖರ ಬೆಳವಟಗಿ ಹೇಳಿಕೆಯನ್ನು ನೀಡಿದ್ದಾರೆ. ನಾಗರಾಜ್ ಗೊಬ್ಬರಗುಂಪಿ, ಕರಾಲ ಸತ್ಯ ನ್ಯೂಸ್, ನವಲಗುಂದ. ಚಂದ್ರಶೇಖರ್ ಸರ್ ನಿಮ್ಮ ಚಂದ್ರಶೇಖರ್ ಬೆಳವಟಿಗೆ ಸರ್, ಏನು ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಏನಾಗಿದೆ ಏನೋ ಗೊತ್ತಾ ನಿಮಗೆ? ಅವನು ಟೀ ಕುಡಿಯಲ್ಲೇ ಚಾಲಂಗಡಿ ಬಂದು ಟೀ ಕುಡ್ಕೊಂಡು ನಾಷ್ಟ ಮಾಡಿದ್ದಾನೆ. ಎಲ್ಲಿ ಅದು ಜಾಗ? ಎಲ್ಲಿ? ಶೆಟ್ಟಕೆರೆ ಹತ್ರ. ಶೆಟ್ಟರ್ಕೆರೆ ಹತ್ರ ಟೀ ಕುಡಿತಾ ಇದ್ರ? ಕುಡಿದು ಹೊರಗೆ ಬಂದಾನೆ ಸರ್. ಅವನು ಹೊರಗೆ ಬಂದು ಏಕಾಏಕಿ ಅವನ ಮೇಲೆ ಇಬ್ಬಳ ಸೇರಿ ಮತ್ತು ಲಾಂಗ್ಲಿಂದ ಚಾಕುವಿಂದ ದಾಳಿ ಮಾಡಿ. ಎಷ್ಟು ಜನ ಇದ್ರು ನೋಡಿದಿರಾ? ಇಬ್ಬಳಾರು ಅದಾರ ಅಂತಂದು ಮೆಸೇಜ್ ಸರ್. ತಾಯಿಯವ್ರು 3 ಜನ ಅಂತ ಹೇಳಿದ್ರು. ಇಲ್ಲ, ಒಟ್ಟು 3 ಜನ ಇದ್ದಾರೆ ಸರ್. ಜನ ಅಂತ ಗೊತ್ತಾಗಿಲ್ಲ ಸರ್. ಗುಂಪಿನಲ್ಲಿ ಅವನ ಒಬ್ಬನ ಇದು ಮಾಡಿದ್ರು ಸರ್. ಅವ್ರ ತಾಯಿ ಹೇಳಿದ್ರು ಕರ್ಕೊಂಡು ಹೋದ್ರು. ಅಲ್ಲಿ ಬಂದು ಇಲ್ಲ, ಅಲ್ಲಿಂದ ಹೊರಗಡೆ ಬರೋವಂದ್ರೆ ಸರ್. ಅವನು ಇಲ್ಲೇ ಕುಂತವ್ನು ಫಸ್ಟ್ ಉಣಿ ಕಡೆ ಕುಂತು ಅಲ್ಲಿ ಟೀ ಕುಡಿಯೋಕ್ಕಂತ ಹೋಗಿದ್ದಾನೆ ಸರ್. ಆಮೇಲೆ ಬಂದು ಒಬ್ಬನ ಅಲ್ಲಿ ನೋಡಿ ಅವನ ಅಟ್ಯಾಕ್ ಅವನ ಮೇಲೆ ಹಲ್ಲೆ ಮಾಡಿ. ಇದೇನು ಹಳೆ ವೈಷಮ್ಯ ಆಯಿತು? ಏನಿಲ್ಲ ಸರ್. ವ್ಯಕ್ತಿ ಹೇಗಿದ್ದ? ಹುಡುಗ ಚೆನ್ನಾಗಿದ್ದ ಸರ್. ಹುಡುಗ ಚಲೋ ಇದ್ದ. ಇವ್ರ ಕೂಟ ಏನೈತೆ ಅವನು ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ಹಂಗ ದೋಸ್ತಿ ಸರ್. ಇದು ಗೆಳೆತನದಾಗಲಿ ಮೋಸ ಮಾಡಿ ಈ ಥರ ಅವನ ಮ್ಯಾಗ ಮಾರಣಾಂತಿಕ ದಾಳಿ ಮಾಡಿದ್ದಾರೆ. ಹಲ್ಲೆ ಮಾಡಿದ್ದಾರೆ ಸರ್. ಅವ್ರಿಗೆ ಗೆಳೆಯರ ಅಂತ ನೀವು ಹೇಳ್ತೀರಾ? ಹೌದು ಸರ್. ಅವ್ರು ಗೊತ್ತಿದ್ದಾರೆ. ಅವ್ರು ಗೊತ್ತಿದ್ದಾರೆ. ಅವ್ನ ಗೊತ್ತೇನೆ ಡೈಲಿ ಅಡ್ಡಾಡೋರು ಸರ್. ದಿನ ಅಡ್ಡಾಡೋರು. ಆದರೂ ಕೂಡ ಅವ್ರ ಜೊತೆ ಅವ್ರ ಇಂತಾಜ್ ಅಂತ ಹೇಳಿ. ಇಂತಿಯಾಜ್ ಹಾಂ ಸರ್. ಅವ್ರ ಅಡ್ರೆಸ್ ಏನಾದ್ರು ಗೊತ್ತಿದೆ? ಸರ್ ಇಂತಿಯಾಜ್ ಅನ್ನುವಂಥ ಹುಡುಗ ಅನ್ನೋದು ಅಷ್ಟೇ ಗೊತ್ತು. ಹೆಸರು ಮಾತ್ರ ಗೊತ್ತು. ಹೆಸರು ಗೊತ್ತು. ತುಂಬ ಧನ್ಯವಾದ.